ಎಲ್ಲರಿಗೂ ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಶಿರಪೂಜಿತೆ ಶಂಖಚಕ್ರ ಗದಾಹಸ್ತ ಮಹಾಲಕ್ಷ್ಮಿ ನಮೋಸ್ತುತೆ. ಬನ್ನಿ, ಇವತ್ತಿನ ಈ ಕುಂಭರಾಶಿಯ ಬಗ್ಗೆ ಏನೆಲ್ಲ ಈ ಶುಭ ಒಳಿತು, ಏನೆಲ್ಲ ಅದೃಷ್ಟದ ಫಲಗಳು ಇವೆ ಅಂತ ನಾವು ಇವಾಗ ನೋಡ್ತಾ ಹೋಗೋಣ. ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲ್ಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಸಿಗುತ್ತೆ. ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತ ಅಂದ್ರೆ ನಂಬಿಕೆ ಇರಬೇಕು ಅಷ್ಟೇ. ನಂಬಿಕೆ ಇದ್ದಲ್ಲಿ ಎಲ್ಲಾ ಕೆಲಸಗಳಲ್ಲಿ ಯಶಸ್ಸು, ನಂಬಿಕೆ ಮತ್ತು ತಾಳ್ಮೆ ಇದ್ದಲ್ಲಿ ಜೀವನದಲ್ಲಿ ನಾವು ಎತ್ತರದ ಸ್ಥಾನಕ್ಕೆ ಹೋಗಬಹುದು. ಹಾಗಾಗಿ ನಂಬಿಕೆ ಇಲ್ಲ, ತಾಳ್ಮೆ ಇಲ್ಲ ಅಂದ್ರೆ ನಾವು ಜೀವನದಲ್ಲಿ ಏನು ಕೂಡ ಸಾಧಿಸಕ್ಕೆ ಆಗೋದೇ ಇಲ್ಲ. ಹಾಗಾಗಿ ನೀವು ಈ ಕುಂಭರಾಶಿಯವರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂತ ಅಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲಿ ನೋಡ್ತೀರಾ. ನನ್ನ ಆತ್ಮೀಯ ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಮುಂದಿನ 72 ಗಂಟೆಗಳು ಅಕ್ಷರಶಃ ಒಂದು ಚಮತ್ಕಾರಕ್ಕೆ ಸಾಕ್ಷಿಯಾಗಲಿದೆ. ಗ್ರಹಗತಿಗಳ ಈ ಒಂದು ಸಂಚಾರ ಕೇವಲ ಸಾಮಾನ್ಯ ಬದಲಾವಣೆಯಲ್ಲ, ಇದು ಯುಗಾಂತರದ ಅತಿ ದೊಡ್ಡ ಒಂದು ಸುಳಿವು. ಬಹುಶಃ ನೀವು ಇದನ್ನು ನಂಬಲಿಕ್ಕಾಗದಿದ್ದರೂ ಸತ್ಯವಂತೂ ನಿಮ್ಮ ಕಣ್ಣ ಮುಂದೆಯೇ ಬರಲಿದೆ. ಒಂದು ವೇಳೆ ನೀವು ಈ ಸಮಯವನ್ನು ಹಗುರವಾಗಿ ಪರಿಗಣಿಸಿದರೆ ಮುಂದಿನ ದಿನಗಳಲ್ಲಿ ಕೇವಲ ಪಶ್ಚಾತ್ತಾಪವಷ್ಟೇ ಉಳಿಯಬಹುದು. ಏಕೆಂದರೆ ಈ ಬಾರಿ ಗ್ರಹಗಳ ಚಲನೆ ಸಾಮಾನ್ಯ ಹಾದಿಯಲ್ಲಿಲ್ಲ. ಅನೇಕ ವರ್ಷಗಳ ನಂತರ ಕಾಣಿಸಿಕೊಳ್ಳುವ ಅತಿ ವಿರಳ ರಾಜಯೋಗವು ನಿಮ್ಮ ರಾಶಿಯಲ್ಲಿ ಸೃಷ್ಟಿಯಾಗಲಿದೆ. ಈ ಮಹಾನ್ ಸಂಕೇತದ ನೇರ ಪರಿಣಾಮ ನಿಮ್ಮ ಅದೃಷ್ಟದ ಮೇಲೆ, ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಮತ್ತು ವಿಶೇಷವಾಗಿ ಕಳೆದ ಕೆಲವು ದಿನಗಳಿಂದ ನೀವು ಯಾರ ಬಗ್ಗೆ ಮನಸ್ಸಿನ ಮೂಲೆಯಲ್ಲಿ ಕುಳಿತು ಮೌನವಾಗಿ ಯೋಚಿಸುತ್ತಿದ್ದೀರೋ ಆ ವ್ಯಕ್ತಿಯ ಮೇಲೆ ಬೀಳಲಿದೆ. ಅತ್ಯಂತ ಜಾಗರೂಕತೆಯಿಂದ ಕೇಳಿ. ಇಂದು ರಾತ್ರಿಯೊಳಗೆ ನಿಮ್ಮ ಕಣ್ಣ ಮುಂದೆ ಹಳೆಯ ವಿಷಯವೊಂದು ಮತ್ತೆ ಪ್ರಸ್ತಾಪವಾದರೆ, ಯಾರೋ ಹಳೆಯ ವ್ಯಕ್ತಿಯ ಹೆಸರು ನಿಮ್ಮ ಕಿವಿಗೆ ಬಿದ್ದರೆ ಅಥವಾ ಮರೆತು ಹೋದ ಸಂದೇಶವೊಂದು ಮತ್ತೆ ಕಂಡರೆ ಅದನ್ನು ದಯವಿಟ್ಟು ನಿರ್ಲಕ್ಷಿಸಬೇಡಿ. ಏಕೆಂದರೆ ಅಲ್ಲಿಂದಲೇ ಒಂದು ಘಟನೆ ಆರಂಭವಾಗಲಿದ್ದು ಅದು ಮುಂದಿನ 72 ಗಂಟೆಗಳಲ್ಲಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಶಕ್ತಿ ಹೊಂದಿದೆ. ಆದರೆ ಇಲ್ಲಿ ನಿಲ್ಲಿಸಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಎಚ್ಚರಿಸಬೇಕಾದ ಒಂದು ವಿಚಾರವಿದೆ. ಪ್ರಸ್ತುತ ನಿಮ್ಮ ಸುತ್ತಲೂ 2 ರೀತಿಯ ಶಕ್ತಿಗಳು ಕೆಲಸ ಮಾಡುತ್ತಿವೆ. ಒಂದು ಶಕ್ತಿ ನಿಮ್ಮನ್ನು ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯಲು ಪ್ರಯತ್ನಿಸುತ್ತಿದ್ದರೆ, ಮತ್ತೊಂದು ಶಕ್ತಿ ನಿಮ್ಮನ್ನು ಇರುವ ಕಡೆಯೇ ಕಟ್ಟಿಹಾಕಲು ಹವಣಿಸುತ್ತಿದೆ. ನೀವು ಗಮನಿಸಿರಬಹುದು, ಕಳೆದ ಕೆಲವು ದಿನಗಳಿಂದ ಯಾವುದೇ ಕಾರಣವಿಲ್ಲದಿದ್ದರೂ ಮನಸ್ಸು ವಿಪರೀತವಾಗಿ ಅಶಾಂತವಾಗುತ್ತಿದೆ. ಕ್ಷಣಾರ್ಧದಲ್ಲಿ ಕೋಪ ಉಕ್ಕಿ ಬರುತ್ತಿದೆ ಅಥವಾ ಯಾರದೋ ನೆನಪು ನಿಮ್ಮನ್ನು ಗಾಢವಾಗಿ ಕಾಡುತ್ತಿದೆ. ಇದು ಕೇವಲ ಮಾನಸಿಕ ಸ್ಥಿತಿಯಲ್ಲ, ಇದು ಬ್ರಹ್ಮಾಂಡವು ನೀಡುತ್ತಿರುವ ಒಂದು ಮುನ್ಸೂಚನೆ. ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲು ಸಿದ್ಧವಾಗುತ್ತಿದೆ ಎಂಬುದಕ್ಕೆ 10 ಸಾಕ್ಷಿಗಳು ಸಿಗಲಿವೆ. ನಾಳೆ ಸಂಜೆಯಿಂದ ಹಿಡಿದು ಮರುದಿನದ ರಾತ್ರಿಯವರೆಗೆ ಅಂತಹ ಒಂದು ಕ್ಷಣ ಎದುರಾಗಲಿದೆ. ಆಗ ನಿಮಗೆ ಅನಿಸಬಹುದು, ಇಡೀ ಪ್ರಪಂಚವೇ ನನ್ನ ವಿರುದ್ಧವಾಗಿದೆ ಎಂದು. ಬಹುಶಃ ಯಾರೋ ಆಪ್ತ ವ್ಯಕ್ತಿಯ ನಡವಳಿಕೆಯಲ್ಲಿ ವ್ಯತ್ಯಾಸ ಕಾಣಬಹುದು. ಮಾಡುತ್ತಿರುವ ಕೆಲಸ ಮಧ್ಯದಲ್ಲಿ ನಿಲ್ಲಬಹುದು ಅಥವಾ ಹಣಕಾಸಿನ ವಿಚಾರದಲ್ಲಿ ಇದ್ದಕ್ಕಿದ್ದಂತೆ ಆತಂಕ ಹೆಚ್ಚಾಗಬಹುದು. ಆದರೆ ನೆನಪಿರಲಿ, ಇಲ್ಲಿಯೇ ಹೆಚ್ಚಿನವರು ಸೋಲುತ್ತಾರೆ. ಯಾವ ಅಡಚಣೆ ನಿಮಗೆ ಕಷ್ಟದಂತೆ ಕಾಣುತ್ತಿದೆಯೋ ಅದೇ ಅಡಚಣೆ ಮುಂದೆ ನಿಮಗಾಗಿ ಒಂದು ದೊಡ್ಡ ಅವಕಾಶದ ಬಾಗಿಲನ್ನು ತೆರೆಯಲಿದೆ. ಈ 72 ಗಂಟೆಗಳ ಕಾಲಾವಧಿಯಲ್ಲಿ ಕುಂಭರಾಶಿಯ ಕೆಲವು ವ್ಯಕ್ತಿಗಳ ಜೀವನದಲ್ಲಿ ಮರೆತು ಹೋದ ಮುಖವೊಂದು ಮತ್ತೆ ಕಾಣಿಸಿಕೊಳ್ಳಲಿದೆ. ಆ ವ್ಯಕ್ತಿ ಈ ಹಿಂದೆ ನಿಮ್ಮನ್ನು ನಿರ್ಲಕ್ಷಿಸಿದ್ದಿರಬಹುದು, ನಿಮ್ಮ ನಂಬಿಕೆಗೆ ದ್ರೋಹ ಮಾಡಿದ್ದಿರಬಹುದು ಅಥವಾ ಸಂಕಷ್ಟದ ಸಮಯದಲ್ಲಿ ನಿಮ್ಮನ್ನು ಏಕಾಂಗಿಯಾಗಿ ಬಿಟ್ಟು ಹೋದವರಾಗಿರಬಹುದು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಕಾಲಚಕ್ರ ತಿರುಗಿದೆ. ಅವರು ಅನಿವಾರ್ಯವಾಗಿ ಅಥವಾ ಪಶ್ಚಾತ್ತಾಪದ ಭಾವನೆಯೊಂದಿಗೆ ನಿಮ್ಮತ್ತಲೇ ಆಕರ್ಷಿತರಾಗಿ ಬರಲಿದ್ದಾರೆ. ಆದರೆ ಪ್ರಶ್ನೆ ಇರುವುದು, ಅವರ ಮೇಲೆ ಈ ಬಾರಿ ಭರವಸೆ ಇಡಬೇಕೇ ಅಥವಾ ಬೇಡವೇ ಎಂಬುದು. ಮುಂಬರುವ 72 ಗಂಟೆಗಳಲ್ಲಿ ನಿಮ್ಮ ಮನೆಯ ಸುತ್ತಮುತ್ತ, ವಿಶೇಷವಾಗಿ ರಾತ್ರಿಯ ಸಮಯದಲ್ಲಿ, ಒಂದು ವಿಚಿತ್ರವಾದ ಕಾಕತಾಳೀಯ ಘಟನೆ ಪದೇ ಪದೇ ಸಂಭವಿಸಬಹುದು. ಬಹುಶಃ ಇದ್ದಕ್ಕಿದ್ದಂತೆ ಹಳೆಯ ವಸ್ತುವೊಂದು ನಿಮ್ಮ ಕೈಯಿಂದ ಜಾರಿ ಬೀಳಬಹುದು. ಹಳೆಯದೊಂದು ಮರೆತು ಹೋದ ಕನಸು ಮತ್ತೆ ಎಚ್ಚರವಾಗಬಹುದು. ಅಥವಾ ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ಒಂದು ರೀತಿಯ ಸಂಖ್ಯೆಗಳು, ಉದಾಹರಣೆಗೆ ಈ ಒಂದು 22, 2, 11 ಅಥವಾ 11 ಈ ರೀತಿ ಕಾಣಿಸಿಕೊಳ್ಳಬಹುದು.
ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇವು ಕೇವಲ ಆಕಸ್ಮಿಕಗಳಲ್ಲ. ಬ್ರಹ್ಮಾಂಡವು ನಿಮ್ಮನ್ನು ಒಂದು ಬೃಹತ್ ನಿರ್ಧಾರಕ್ಕಾಗಿ ಸಿದ್ಧಪಡಿಸುತ್ತಿದೆ ಎಂಬ ಅರ್ಥ. ಒಂದು ವೇಳೆ ಕಳೆದ 7 ದಿನಗಳಲ್ಲಿ ರಾತ್ರಿ ಹೊತ್ತು ಹಠಾತ್ ಆಗಿ ನಿಮ್ಮ ನಿದ್ದೆ ಭಂಗವಾಗುತ್ತಿದ್ದರೆ ತಿಳಿಯಿರಿ, ನಿಮ್ಮ ಮೇಲೆ ಅದೃಶ್ಯ ಶಕ್ತಿಯ ಪ್ರಭಾವ ಬೀರಲು ಶುರುವಾಗಿದೆ. ಧನಸ್ಥಾನದಲ್ಲಿ ಅಪರೂಪದ ಒಂದು ಯೋಗ. ಈಗ ಅಸಲಿ ಆಟ ಆರಂಭವಾಗಲಿದೆ. ನಿಮ್ಮ ಜಾತಕದ ಧನಸ್ಥಾನದಲ್ಲಿ ಅಂತಹ ಒಂದು ಯೋಗ ನಿರ್ಮಾಣವಾಗುತ್ತಿದೆ. ಅದು ಕೋಟಿಯಲ್ಲಿ ಒಬ್ಬರಿಗೆ ಮಾತ್ರ ಒಲಿಯುತ್ತೆ. ಬಹಳ ದಿನಗಳಿಂದ ಎಲ್ಲೋ ಸಿಲುಕಿಕೊಂಡಿದ್ದ ನಿಮ್ಮ ಹಣ, ಯಾರೋ ತೆಗೆದುಕೊಂಡಿದ್ದ ಹಳೆಯ ಸಾಲ, ಅಥವಾ ನೀವು ಆಸೆಪಟ್ಟಿದ್ದ ಅಂತಹ ಒಂದು ಲಾಭದಾಯಕ ಅವಕಾಶ ನಿಮ್ಮ ಜೀವನಕ್ಕೆ ಮತ್ತೆ ಮರಳಿ ಬರಲಿದೆ. ಆದರೆ ಇಲ್ಲಿ ಒಂದು ಕಠಿಣ ಎಚ್ಚರಿಕೆಯೂ ಕೂಡ ಇದೆ. ಯಾರೋ ಒಬ್ಬರು ನಿಮ್ಮನ್ನು ಸಿಹಿ ಮಾತುಗಳಿಂದ ಮರಳು ಮಾಡಿ ಮೋಸ ಮಾಡಲು ಯತ್ನಿಸಬಹುದು. ವಿಶೇಷವಾಗಿ ಈ ಮಧ್ಯಾಹ್ನದ ನಂತರ ಬರುವ ಅನಾಮಧೇಯ ಫೋನ್ ಕರೆ ಅಥವಾ ಸಂದೇಶಗಳ ಬಗ್ಗೆ ಮಿತಿಮೀರಿದ ಎಚ್ಚರಿಕೆಯನ್ನು ವಹಿಸಿ. ಈ ಸಮಯದಲ್ಲಿ ನಿಮ್ಮ ಮೌನವೇ ನಿಮ್ಮ ಅತಿ ದೊಡ್ಡ ಶಕ್ತಿ. ನಿಮ್ಮ ಗುರಿಗಳನ್ನು ಮತ್ತು ರಹಸ್ಯಗಳನ್ನು ಈ 72 ಗಂಟೆಗಳ ಕಾಲ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಉದ್ಯೋಗಿಗಳು, ಉದ್ಯಮಿಗಳು ಮತ್ತು ವಿದ್ಯಾರ್ಥಿಗಳಿಗೆ ಈ ಅವಧಿಯು ಬಹಳ ನಿರ್ಣಾಯಕ. ಹೊರಗಿನಿಂದ ನೋಡಲು ಚಿಕ್ಕದಾಗಿ ಕಾಣುವ ಬದಲಾವಣೆಯೊಂದು ನಿಮ್ಮ ಜೀವನದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಲಿದೆ. ಯಾರೋ ಅಪರಿಚಿತ ವ್ಯಕ್ತಿ ಇದ್ದಕ್ಕಿದ್ದಂತೆ ನಿಮ್ಮ ಕೆಲಸವನ್ನು ಇಲ್ಲಿ ನೋಡಬಹುದು ಅಥವಾ ಈ ಒಂದು ಹೊಸ ಜವಾಬ್ದಾರಿಯನ್ನು ನೀಡಬಹುದು. ಮೊದಮೊದಲು ಈ ಕೆಲಸವನ್ನು ನೋಡಿ ನಿಮಗೆ ಭಯವಾಗಬಹುದು, ಆದರೆ ಅದೇ ಕೆಲವು ನಿಮ್ಮ ಸಮಾಜದ ಗುರುತನ್ನು ಬದಲಿಸುವ ಶಕ್ತಿಯನ್ನು ಹೊಂದಿದೆ. ಈ ಬದಲಾವಣೆಯು ನೀವು ಸಂಪೂರ್ಣವಾಗಿ ಭರವಸೆ ಕಳೆದುಕೊಂಡಿದ್ದ ಹಂತದಲ್ಲಿ ಸಂಭವಿಸಲಿದೆ ಎಂಬುದು ಆಶ್ಚರ್ಯದ ಒಂದು ಸಂಗತಿ. ಇನ್ನೊಂದು ಕಡೆ ನಿಮ್ಮ ಏಳಿಗೆಯನ್ನು ನೋಡಿ ಸಹಿಸದ ಕಣ್ಣುಗಳು ನಿಮ್ಮ ಮೇಲಿವೆ. ನಿಮ್ಮ ಮುಂದೆ ನಗುತ್ತಲೇ ಮಾತನಾಡುತ್ತಾ ಒಳಗೊಳಗೆ ನಿಮ್ಮ ಸೋಲನ್ನು ಬಯಸುವವರ ಅಸಲಿ ಮುಖವಾಡ ಈಗ ಕಳಚಲಿದೆ. ವಿಶೇಷವಾಗಿ ಈ ಒಂದು ಶುಕ್ರವಾರದ ರಾತ್ರಿಯ ನಂತರದ ಸಮಯವು ನಿಮಗೆ ಅತ್ಯಂತ ರಹಸ್ಯಮಯವಾಗಿರಲಿದೆ. ಯಾರಾದರೂ ಯಾವುದೇ ಕಾರಣವಿಲ್ಲದೆ ನಿಮ್ಮ ಜೊತೆ ಜಗಳಕ್ಕೆ ಬಂದರೆ ತಿಳಿಯಿರಿ, ಅದು ಕೇವಲ ವಾಗ್ವಾದವಲ್ಲ. ಅದರ ಹಿಂದೆ ಅವರ ಅಸೂಯೆ ಅಡಗಿದೆ. ಅವರ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳದಂತೆ ನೀವು ದೇವರ ಮೊರೆ ಹೋಗುವುದು ಉತ್ತಮ. ಮುಂದಿನ ರಾತ್ರಿಗಳಲ್ಲಿ ನಿಮಗೆ ಬೀಳುವ ಕನಸಿನಲ್ಲಿ ಒಂದು ಅರ್ಥವಿದೆ. ನೀರಿನ ಒಂದು ಸೆಲೆ, ದೇವಸ್ಥಾನದ ಮೆಟ್ಟಿಲುಗಳು ಅಥವಾ ಬಿಳಿ ಬೆಳಕು ನಿಮ್ಮ ಕನಸಿನಲ್ಲಿ ಬಂದರೆ ನಿಮ್ಮ ಹಣೆಬರಹ ತಿರುಗುವ ಕಾಲ ಹತ್ತಿರ ಬಂದಿದೆ ಎಂದು ಅರ್ಥೈಸಿಕೊಳ್ಳಿ. ಭಾವನಾತ್ಮಕ ಪರೀಕ್ಷೆ ಮತ್ತು ಹಳೆಯ ಸಂಬಂಧಗಳ ಈ ಒಂದು ಪುನರಾಗಮನ. ಈ ಒಂದು 72 ಗಂಟೆಗಳ ಅವಧಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ವಿಚಿತ್ರ ಬದಲಾವಣೆ ಕಾಣಿಸಿಕೊಳ್ಳಲಿದೆ. ಇದುವರೆಗೆ ನಿಮ್ಮನ್ನು ವಿಪರೀತವಾಗಿ ಕಾಡುತ್ತಿದ್ದ ವಿಷಯಗಳು ಅಥವಾ ವ್ಯಕ್ತಿಗಳ ಬಗ್ಗೆ ನಿಮಗೆ ಅರಿವಿಲ್ಲದಂತೆಯೇ ಒಂದು ರೀತಿಯ ವೈರಾಗ್ಯ ಅಥವಾ ಶಾಂತಿ ಮೂಡಲಿದೆ. ನೀವು ಯಾರ ಜೊತೆ ನೀವು ಮಾತನಾಡುತ್ತಿದ್ದೀರೋ ದಿನ ಅವರಿಂದ ದೂರ ಸರಿಯಲು ಮನಸ್ಸು ಬಯಸಬಹುದು. ಇದು ಕೇವಲ ಈ ಒಂದು ಮೂಡ್ ಸ್ವಿಂಗ್ ಅಲ್ಲ, ಬದಲಿಗೆ ನಿಮ್ಮ ಸುತ್ತಲೂ ನಿರ್ಮಾಣವಾಗುತ್ತಿರುವ ಹೊಸ ದೈವಿಕ ಶಕ್ತಿಯ ಒಂದು ಪ್ರಭಾವ. ಇದೇ ಸಮಯದಲ್ಲಿ ನಿಮ್ಮ ಜೀವನದ ಒಂದು ದೊಡ್ಡ ಪರೀಕ್ಷೆ ಎದುರಾಗಲಿದೆ. ನೀವು ಯಾರನ್ನು ಅತಿಯಾಗಿ ನಂಬಿದ್ದೀರೋ ಅಂತಹ ವ್ಯಕ್ತಿಯಿಂದ ಒಂದು ಫೋನ್ ಕರೆ ಬರಬಹುದು ಅಥವಾ ಸಂದೇಶ ಬರಬಹುದು. ಅವರು ನಿಮ್ಮನ್ನು ಮತ್ತೆ ಗೊಂದಲಕ್ಕೆ ದೂಡಲು ಯತ್ನಿಸಬಹುದು. ನೆನಪಿಡಿ, ನನ್ನ ಆತ್ಮೀಯ ಕುಂಭರಾಶಿಯವರೇ, ಪ್ರತಿ ಬಾರಿ ಹಿಂತಿರುಗಿ ಬರುವವರು ನಿಮ್ಮ ಒಳಿತನ್ನು ಬಯಸುವುದಿಲ್ಲ. ಅವರು ತಾವು ಕಳೆದುಕೊಂಡಿದ್ದನ್ನು ಪಡೆಯಲು ಬಂದಿರಬಹುದೇ ಹೊರತು ನಿಮ್ಮ ನೋವನ್ನು ನೀಗಿಸಲು ಅಲ್ಲ. ಇಲ್ಲಿ ನಿಮ್ಮ ಭಾವನೆಗಳಿಗಿಂತ ಬುದ್ಧಿವಂತಿಕೆಗೆ ಹೆಚ್ಚಿನ ಬೆಲೆ ಕೊಡಿ. ಬ್ರಹ್ಮಾಂಡದ ಈ ಒಂದು ಸುಳಿವು ಅತೀಂದ್ರಿಯ ಅನುಭವಗಳು. ಮುಂದಿನ 2 ದಿನಗಳಲ್ಲಿ ನಿಮ್ಮ ಕಣ್ಣಿಗೆ ಪಕ್ಷಿಯೊಂದು ಪದೇ ಪದೇ ಕಾಣಿಸಿಕೊಳ್ಳುವುದು ಅಥವಾ ಈ ಒಂದು ಸಂಜೆಯ ವೇಳೆ ಹಳೆಯ ಹಾಡೊಂದು ಅಕಸ್ಮಾತಾಗಿ ಕೇಳಿಬರುವುದು ಸಂಭವಿಸಿದರೆ ಅದನ್ನು ಸಾಮಾನ್ಯ ಎಂದುಕೊಳ್ಳಬೇಡಿ. ಇದು ಒಂದು ಯೂನಿವರ್ಸ್ ನಿಮಗೆ ನೀಡುತ್ತಿರುವ ಸಂಕೇತ. ಯಾವುದೋ ಒಂದು ಈ ಒಂದು ಕತೆ ಪೂರ್ಣಗೊಳ್ಳುವ ಅದ್ಧೂರಿ ಕತೆ ಅಂತಲೇ ಅನ್ನಬಹುದು. ಸಮಯ ಬಂದಿದೆ. ನೀವು ಯಾವ ಈ ಒಂದು ಕೆಲಸವನ್ನು ಅಸಾಧ್ಯ ಎಂದು ಕೈ ಬಿಟ್ಟಿರ್ತೀರೋ ಅದೇ ದಾರಿಯಲ್ಲಿ ಈಗ ಬೆಳಕು ಕಾಣಿಸಲಿದೆ. ವಿಶೇಷವಾಗಿ ರಾತ್ರಿ 10 ಗಂಟೆಯ ನಂತರದ ಸಮಯ ಅತ್ಯಂತ ಪವಿತ್ರ ಮತ್ತು ಶಕ್ತಿಯುತವಾಗಿರಲಿದೆ. ನಿಮ್ಮ ರಾಶಿಯ ಮೇಲೆ ಚಂದ್ರನ ಪ್ರಭಾವ ಹೆಚ್ಚಾಗಿರುವುದರಿಂದ ಆ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಮಿಂಚುವ ಒಂದು ಸಣ್ಣ ಆಲೋಚನೆಯೂ ಸಹ ನಿಮ್ಮ ಮುಂದಿನ ಹಲವು ತಿಂಗಳ ದಿಕ್ಕನ್ನು ನಿರ್ಧರಿಸಬಲ್ಲದು.
ಬ್ರಹ್ಮಾಂಡವು ನಿಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುವ ಮುನ್ನ ಸ್ವಲ್ಪ ಮಟ್ಟಿಗೆ ಭಯಪಡಿಸಬಹುದು. ಏಕೆಂದರೆ ವಜ್ರಕ್ಕೆ ಹೊಳಪು ಬರಬೇಕೆಂದರೆ ಅದು ಘರ್ಷಣೆಗೆ ಒಳಗಾಗಬೇಕು. ಮುಂದಿನ 72 ಗಂಟೆಗಳಲ್ಲಿ ಯಾವುದೋ ಒಂದು ಸಣ್ಣ ನಷ್ಟ ಸಂಭವಿಸಬಹುದು ಅಥವಾ ಯೋಜನೆಯೊಂದು ವಿಳಂಬವಾಗಬಹುದು. ಆ ಕ್ಷಣದಲ್ಲಿ ಧೃತಿಗೆಡಬೇಡಿ. ಅದು ನಿಮ್ಮನ್ನು ತಪ್ಪಾದ ಹಾದಿಯಿಂದ ಸರಿಯಾದ ಹಾದಿಗೆ ತರಲು ದೈವ ಮಾಡುತ್ತಿರುವ ಸಂಚು ಮಾತ್ರ. ಈ 3 ದಿನಗಳ ಕಾಲ ನಿಮ್ಮ ತಾಳ್ಮೆಯೇ ನಿಮ್ಮ ಒಂದು ರಕ್ಷಾ ಕವಚ. ನೀವು ಇದುವರೆಗೆ ಪಟ್ಟ ನೋವು, ಅನುಭವಿಸಿದ ಅವಮಾನ ಮತ್ತು ಮೌನವಾಗಿ ಸವಿದ ಕಣ್ಣೀರು ಇವೆಲ್ಲದಕ್ಕೂ ಪ್ರತಿಫಲ ಸಿಗುವ ಕಾಲ ಸನಿಹವಾಗಿದೆ. ಈ ಒಂದು 72 ಗಂಟೆಗಳ ನಂತರ ನಿಮ್ಮ ವ್ಯಕ್ತಿತ್ವದಲ್ಲಿ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ನೀವು ಕಾಣುವ ಬದಲಾವಣೆ ಕಂಡು ನೀವೇ ದಂಗಾಗಲಿದ್ದೀರಿ. ಭಗವಂತ ನಿಮ್ಮನ್ನು ಈ ಭೂಮಿಗೆ ಕಳುಹಿಸುವಾಗಲೇ ಒಂದು ವಿಶೇಷ ಗುಣವನ್ನು ನೀಡಿರುತ್ತಾನೆ. ಅದುವೇ ಈ ಒಂದು ಪರಹಿತ ಚಿಂತನೆ. ನಿಮ್ಮ ಬಳಿ ಸಂಪನ್ಮೂಲಗಳು ಹೆಚ್ಚಿರಲಿ ಅಥವಾ ಇಲ್ಲದಿರಲಿ, ಯಾರಾದರೂ ಸಹಾಯ ಎಂದು ಬಂದರೆ ನಿಮ್ಮ ಸ್ವಂತ ಸುಖ ಸೌಲಭ್ಯಗಳನ್ನು ತ್ಯಾಗ ಮಾಡಿ ಅವರಿಗೆ ಆಸರೆಯಾಗ್ತೀರ. ಇದನ್ನು ನಾನು ಕೇವಲ ನಿಮ್ಮ ಕುಟುಂಬದ ವಿಷಯದಲ್ಲಿ ಹೇಳುತ್ತಿಲ್ಲ. ಹೊರಗಿನವರು, ನೆಂಟರಿಷ್ಟರು ಕೂಡ ನಿಮ್ಮ ಈ ಒಂದು ಮೃದು ಸ್ವಭಾವದ ಲಾಭವನ್ನು ಪಡೆದುಕೊಳ್ಳುತ್ತಲೇ ಇರುತ್ತಾರೆ. ನೀವು ಮನೆಯವರಿಗೆ ಒಂದು ರೀತಿ ಈ ಒಂದು ರಿಸರ್ವ್ ಬ್ಯಾಂಕ್ ಇದ್ದಂತೆ. ಅವರಿಗೆ ಯಾವಾಗ ಹಣದ ಅಥವಾ ಸಹಾಯದ ಅಗತ್ಯವಿರುತ್ತದೆಯೋ ಆಗ ನಿಮ್ಮನ್ನು ಬಳಸಿಕೊಳ್ತಾರೆ. ನಿಮ್ಮ ಜೀವನದಲ್ಲಿ ಒಂದು ಕಠಿಣ ಕಾಲಘಟ್ಟ ಆರಂಭವಾಗುತ್ತಿದೆ. ನೀವು ಯಾರಿಗೆಲ್ಲ ಅತಿಯಾಗಿ ಸಹಾಯ ಮಾಡಿದ್ದೀರೋ ಅವರೆಲ್ಲರೂ ನಿಮ್ಮ ಕಷ್ಟದ ಸಮಯದಲ್ಲಿ ಕೈ ಕೊಟ್ಟಿದ್ದನ್ನು ನೀವು ಗಮನಿಸಿರಬಹುದು. ಇದು ಭಗವಂತ ನಿಮಗಿಟ್ಟ ಅಗ್ನಿ ಪರೀಕ್ಷೆ. ಲೋಕದ ಅಸಲಿ ಮುಖವನ್ನು ನಿಮಗೆ ತೋರಿಸಲು ಯಾರು ನಿಮ್ಮವರು ಮತ್ತು ಯಾರು ಕೇವಲ ಲಾಭಕ್ಕಾಗಿ ನಿಮ್ಮ ಜೊತೆಗಿದ್ದಾರೆ ಎಂಬುದನ್ನು ಅರ್ಥೈಸಲು ದೇವರು ಈ ಕಷ್ಟದ ಹಾದಿಯನ್ನು ಸೃಷ್ಟಿಸಿದನು. ಕಳೆದ 3-4 ವರ್ಷಗಳಲ್ಲಿ ನೀವು ಅನುಭವಿಸಿದ ಮಾನಸಿಕ ನೋವು, ಅವಮಾನ ಮತ್ತು ಆರ್ಥಿಕ ಸಂಕಷ್ಟಗಳು ನಿಮ್ಮ ಈ ಒಂದು ಪ್ರೌಢರನ್ನಾಗಿ ಮಾಡಿವೆ. ನೀವು ಯಾರನ್ನಾದರೂ ನೆಚ್ಚಿಕೊಂಡಿದ್ದರೆ ಅದು ಕೇವಲ ಅನಿವಾರ್ಯತೆಯಿಂದ ಮಾತ್ರವೇ ಹೊರತು ನಂಬಿಕೆಯಿಂದಲ್ಲ ಎಂಬ ಕಹಿ ಸತ್ಯ ನಿಮಗೆ ಅರಿವಾಗಿದೆ. ಈಗ ನಿಮ್ಮ ಪಾಲಿಗೆ ಒಂದು ಅದ್ಭುತ ಕಾಲ ಆರಂಭವಾಗುತ್ತಿದೆ. ಕಳೆದ 10 ತಿಂಗಳಿಂದ ಮಂಗಳ ಗ್ರಹವು ನಿಮಗೆ ಅಷ್ಟೊಂದು ಶುಭ ಫಲಗಳನ್ನು ನೀಡಿಲ್ಲ. ಮಂಗಳನು ಶಕ್ತಿ, ಧೈರ್ಯ ಮತ್ತು ಈ ಒಂದು ಪರಾಕ್ರಮದ ಸಂಕೇತ. ಅಕ್ಟೋಬರ್ 27ರಂದು ಮಂಗಳನು ತನ್ನ ಸ್ವಂತ ರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶಿಸಲಿದ್ದಾನೆ. ನಿಮ್ಮ ಜಾತಕದ ಕರ್ಮಕ್ಷೇತ್ರದಲ್ಲಿ 10ನೇ ಮನೆಯಲ್ಲಿ ಮಂಗಳನು ಪ್ರವೇಶಿಸುವುದರಿಂದ ಈ ಒಂದು ರುಚಕ ಮಹಾಪುರುಷ ಯೋಗ ನಿರ್ಮಾಣವಾಗಲಿದೆ. ಈ ಯೋಗವು ಡಿಸೆಂಬರ್ 7ರವರೆಗೆ ಅತ್ಯಂತ ಪ್ರಬಲವಾಗಿರುತ್ತೆ. ಮಂಗಳನು ನಮ್ಮ ದೇಹದ ಚೈತನ್ಯ ಮತ್ತು ಆತ್ಮವಿಶ್ವಾಸದ ಅಧಿಪತಿ. ಯಾರ ಜಾತಕದಲ್ಲಿ ಮಂಗಳನು ಬಲಹೀನನಾಗಿರುತ್ತಾನೋ ಅವರು ಸಣ್ಣ ಕೆಲಸಕ್ಕೂ ಸೋಮಾರಿತನ ಪ್ರದರ್ಶಿಸುತ್ತಾರೆ, ನಿರ್ಧಾರ ತೆಗೆದುಕೊಳ್ಳಲು ಭಯಪಡ್ತಾರೆ. ಆದರೆ ಈಗ ಮಂಗಳನು ಸ್ವಕ್ಷೇತ್ರದಲ್ಲಿ ಇರುವುದರಿಂದ ನಿಮ್ಮಲ್ಲಿ ಹೊಸ ಶಕ್ತಿ ಸಂಚಲನವಾಗಲಿದೆ. ಇದು ಕೇವಲ ಡಿಸೆಂಬರ್ವರೆಗಿನ ಬದಲಾವಣೆಯಲ್ಲ. ಮುಂದಿನ ದಿನಗಳಲ್ಲಿ ಮಂಗಳನು ಧನಸ್ಸು ಮತ್ತು ಮಕರ ರಾಶಿಗೆ ಸಂಚರಿಸುವಾಗಲೂ ನಿಮಗೆ ಈ ಒಂದು ಸಕಾರಾತ್ಮಕ ಫಲಗಳೇ ಕಾದಿವೆ. ಇದು ನಿಮ್ಮ ಬದುಕಿನ ಹೊಸ ದಿಕ್ಕಿನ ಒಂದು ಆರಂಭ ಅಂತಲೇ ಅನ್ನಬಹುದು. ಈ ಹೊಸ ಉದ್ಯೋಗಾವಕಾಶಗಳು ಕಳೆದ ಕೆಲವು ವರ್ಷಗಳಿಂದ ಕೆಲಸವಿಲ್ಲದೆ ಅಥವಾ ಇಷ್ಟವಿಲ್ಲದೆ ಕೆಲಸದಲ್ಲಿ ಕುಳಿತವರಿಗೆ ಹೊಸ ಮತ್ತು ಉತ್ತಮ ಉದ್ಯೋಗ ಸಿಗುತ್ತೆ. ರಾಜಕೀಯ, ಆಡಳಿತಾತ್ಮಕ ಸೇವೆ ಮತ್ತು ವೈದ್ಯಕೀಯ ಕ್ಷೇತ್ರ ಅಥವಾ ಈ ಒಂದು ರಕ್ಷಣಾ ಪಡೆಯಲ್ಲಿರುವವರಿಗೆ ಈ ಸಮಯವು ಅತ್ಯಂತ ಯಶಸ್ಸನ್ನು ತಂದುಕೊಡಲಿದೆ. ಯಾರು ಇತರರ ಕೈ ಕೆಳಗೆ ಕೆಲಸ ಮಾಡಲು ಇಷ್ಟಪಡದೆ ಸ್ವಂತವಾಗಿ ಏನಾದರೂ ಮಾಡಬೇಕೆಂದು ಹಂಬಲಿಸುತ್ತಿದ್ದಾರೋ ಅವರಿಗೆ ಈಗ ಮಾರ್ಗ ಸಿಗಲಿದೆ. ಸೋಷಿಯಲ್ ಮೀಡಿಯಾ, ಈ ಒಂದು ರಿಯಲ್ ಎಸ್ಟೇಟು ಅಥವಾ ಈ ಒಂದು ಕೆಮಿಕಲ್ ಉದ್ಯಮದಲ್ಲಿ ಇರುವವರಿಗೆ ಈ ಒಂದು 45 ದಿನಗಳು ಗೋಲ್ಡನ್ ಪೀರಿಯಡ್ ಅಂತ ಹೇಳಬಹುದು. ಈ ಕುಟುಂಬದ ಕಿರಿಕಿರಿ ಅಥವಾ ಕೆಲಸದ ನಿಮಿತ್ತ ನೀವು ಮನೆಯಿಂದ ದೂರ ಹೋಗುವ ಸಾಧ್ಯತೆಗಳು ಹೆಚ್ಚು. ಇದು ನಿಮ್ಮ ಪ್ರಗತಿಗೆ ಪೂರಕವಾಗಿರುತ್ತೆ. ಬಾಕಿ ಉಳಿದಿರುವ ಅಥವಾ ಹಾಳಾಗಿರುವ ಹಳೆಯ ಆಸ್ತಿಗಳನ್ನು ಮಾರಾಟ ಮಾಡಿ ಸರಿಯಾದ ಕಡೆ ಹೂಡಿಕೆ ಮಾಡುವ ಮೂಲಕ ನಿಮ್ಮ ಆರ್ಥಿಕ ಅಸ್ತಿತ್ವವನ್ನು ನೀವು ಭದ್ರಪಡಿಸಿಕೊಳ್ತೀರಾ. ನಿಮ್ಮನ್ನು ಯಾರು ನಿಕೃಷ್ಟವಾಗಿ ಕಂಡಿದ್ರೋ, ಯಾರು ನಿಮ್ಮ ಶ್ರಮವನ್ನು ಬಳಸಿಕೊಂಡು ನಿಮಗೆ ಬೆಲೆ ಕೊಟ್ಟಿರಲಿಲ್ವೋ ಅಂತಹವರಿಗೆ ನಿಮ್ಮ ಯಶಸ್ಸಿನ ಮೂಲಕ ನೀವು ಉತ್ತರ ನೀಡಲಿದ್ದೀರಿ.
ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ಬಡ್ತಿ ನೀಡಲು ಅಥವಾ ಗೌರವ ನೀಡಲು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ನಿಮ್ಮ ಜೀವನದಲ್ಲಿ ಸಂಬಂಧಗಳ ವಿಷಯಕ್ಕೆ ಬಂದರೆ ನೀವು ಯಾವಾಗಲೂ ಕೊಡುವವರು, ಆದರೆ ಪ್ರತಿಫಲವಾಗಿ ನಿಮಗೆ ಸಿಗುವುದು ನಿರಾಸೆ ಮಾತ್ರ ಎಂಬುದು ನಿಮ್ಮ ಬಹುದಿನಗಳ ದೂರು. ಈಗ ಮಂಗಳನು ದೃಷ್ಟಿ ಹರಿಸುತ್ತಿರುವುದರಿಂದ ಬದಲಾವಣೆಗಳು ನಿಮಗೆ ಸಂಭವಿಸಲಿವೆ. ಮಂಗಳನ ದೃಷ್ಟಿ ನಿಮ್ಮ 5ನೇ ಮನೆಯ ಮೇಲೆ ಅಂದರೆ ಪಂಚಮ ಭಾವ ಇರುವುದರಿಂದ ಪ್ರೀತಿ ಮತ್ತು ಸ್ನೇಹದ ವಿಷಯದಲ್ಲಿ ಇದ್ದ ಗೊಂದಲಗಳು ದೂರವಾಗಲಿವೆ. ಯಾರು ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುತ್ತಾರೆ ಮತ್ತು ಯಾರು ನಿಮ್ಮ ಲಾಭ ಪಡೆಯುತ್ತಿದ್ದಾರೆ ಎಂಬುದು ಕನ್ನಡಿಯಂತೆ ಸ್ಪಷ್ಟವಾಗಿದೆ. ದೀರ್ಘಕಾಲದ ಈ ಪ್ರೇಮ ಸಂಬಂಧದಲ್ಲಿ ಇರುವವರಿಗೆ ವಿವಾಹದ ಮಾತುಕತೆಗಳು ಶುರುವಾಗಲಿವೆ. ಮನೆಯವರ ವಿರುದ್ಧವಿದ್ದರೂ ಸಹ ನಿಮ್ಮ ನಿರ್ಧಾರದ ಮೇಲೆ ನೀವು ಗಟ್ಟಿಯಾಗಿ ನಿಲ್ಲುವ ಧೈರ್ಯವನ್ನು ಮಾಡ್ತೀರಾ. ನೋಡಿದ್ರಲ್ಲ ಏನೆಲ್ಲ ಉಪಯುಕ್ತವಾದ ಮಾಹಿತಿ ಸಿಕ್ತು ಅಂತ. ಆದಷ್ಟು ಕೆಲವೊಬ್ಬರಿಗೆ ಇವೆಲ್ಲ ಸರಳ ವಿಧಿವಿಧಾನಗಳು ಏನು ಸಹ ಗೊತ್ತಿರಲ್ಲ. ಇದನ್ನು ನೋಡಿಕೊಂಡು ನೀವು ಅನುಸರಿಸಿದ್ರೆ ಜೀವನದಲ್ಲಿ ಅದೃಷ್ಟ ಪ್ರಗತಿ ಅನ್ನೋದು ಸಾಧಿಸ್ತೀರಾ. ಸುಮಾರು ವರ್ಷಗಳಿಂದ ಈ ಆರೋಗ್ಯದ ಚೇತರಿಕೆ ಇರಲ್ಲ, ಅವರು ಕೂಡ ಈ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ತೀರಾ. ಮತ್ತು ಈ ಜೀವನದಲ್ಲಿ ಎಲ್ಲರಿಗೂ ಸಹ ಕಷ್ಟ ಅನ್ನೋದು ಸರ್ವೇ ಸಾಮಾನ್ಯ. ಆ ಕಷ್ಟಗಳನ್ನು ನಾವು ಎದುರಿಸಬೇಕು ಅನ್ನೋದು ನಿಮಗೆ ನಂಬಿಕೆ ಮತ್ತು ತಾಳ್ಮೆ ಇದ್ದಲ್ಲಿ ಮಾತ್ರ ಸಾಧ್ಯ ಆಗುತ್ತೆ. ಆದಷ್ಟು ದೇವರಲ್ಲಿ ನಂಬಿಕೆ ಇಡಿ. ಇವತ್ತಿಲ್ಲ ಅಂದರೆ ನಾಳೆ ಆಗುತ್ತೆ ಅಲ್ವಾ. ಹಾಗಾಗಿ ನೀವು ಕೆಲವೊಬ್ಬರು ಈ ಜ್ಯೋತಿಷ್ಯ ಅಂದ್ರೇ ಆಗಲ್ಲ, ಈ ಜ್ಯೋತಿಷ್ಯ ಅಂದ್ರೇ ಉರ್ದು ಬೀಳ್ತಾರೆ. ಹಾಗಾಗಿ ಅಂಥವ್ರಿಗೆ ನಾವು ಏನು ಹೇಳಲಿಕ್ಕಾಗಲ್ಲ. ನಂಬಿಕೆ ಇದ್ದವ್ರಿಗೆ ಮಾತ್ರ ನಾವು ಹೇಳಬಹುದು. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಎಲ್ಲರಿಗೂ ಸಹ ಧನ್ಯವಾದಗಳು.